ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಇದು ಜನಸಾಮಾನ್ಯರ ಮನೆಗಳಲ್ಲಿ ಕಳ್ಳರು ಕಳ್ತನ ಮಾಡಿ ತಮ್ಮ ಕೈ ಚಳಕವನ್ನು ತೋರಿಸೋದು ತುಂಬ ಕಾಮನ್ ಅಂತಲೇ ಹೇಳಬಹುದು. ಅದು ಅಷ್ಟು ದೊಡ್ಡ ವಿಷಯ ಏನು ಅನಿಸಲ್ಲ ಯಾರಿಗೂ ಸಹ ಕೇಳಿದ್ರೆ. ಆದರೆ ರಾಜ್ಯದಲ್ಲಿ ಒಬ್ಬರು ಪ್ರಬಲ ರಾಜಕಾರಣಿಯಾದಂತಹ ಸಚಿವ ಜಮೀರ್ ಅಹ್ಮದ್ ಮನೆಯಲ್ಲಿ ಚಿನ್ನಾಭರಣ ಕಳ್ತನ ಆಗಿತ್ತು. ಇನ್ನು ಈ ಕೇಸ್ ಮಾತ್ರ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು ಅಲ್ವಾ? ಎಂಥವ್ರಿಗೂ ಸಹ ಅನಿಸುತ್ತೆ, ಅಷ್ಟೊಂದು ಪ್ರಬಲ ರಾಜಕಾರಣಿ ಮನೆಯಲ್ಲಿ ಅದು ಹೆಂಗೆ ಕಳ್ತನ ಆಗುತ್ತೆ ರೀ? ಅಷ್ಟು ಹೈ ಸೆಕ್ಯೂರಿಟಿ ಹಾಗೆ CCTV ಕಣ್ಗಾವಲು ಇರುವಂತಹ ಒಂದು ಐಷಾರಾಮಿ ಮನೆಗೆ ಯಾರೋ ಒಬ್ಬ ಕಳ್ಳ ನುಗ್ಗಿ ಕಳ್ತನ ಮಾಡೋದಕ್ಕೆ ಯಾವ ರೀತಿ ಸಾಧ್ಯ ಅಲ್ವಾ? ಈ ರೀತಿಯಾಗಿ ಎಷ್ಟೋ ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಾ ಇರುತ್ತೆ. ಅದೇ ರೀತಿ ಇಲ್ಲಿ ತನಿಖೆ ಮಾಡ್ತಿರುವಂತಹ ಅಂದರೆ ಈ ಕಳ್ತನದ ಕೇಸ್ನ ತನಿಖೆ ಮಾಡ್ತಿರುವಂತಹ ಪೊಲೀಸರಿಗೂ ಕೂಡ ಅದೇ ರೀತಿಯಾದಂಥ ಡೌಟ್ಗಳು ಕಾಡ್ತಾ ಇತ್ತು. ಈ ಕೇಸ್ ಏನಿದೆ ಇದನ್ನು ಫಾಲೋ ಅಪ್ ಮಾಡಿದಂತಹ ಕಾಕಿಗೆ ಆ ಕಳ್ಳ ಯಾರಿರಬಹುದು, ಆ ಕಳ್ಳ ಹೇಗೆ ಬಂದ, ಹೇಗೆ ಕಳ್ತನ ಮಾಡ್ದ, ಈ ರೀತಿಯಾಗಿ ಆ ಕದೀಮನ ಬಗ್ಗೆ ಒಂದು ಸ್ಫೋಟಕ ಮಾಹಿತಿ, ಅವ್ರು ಯಾರ್ಯಾರಿದ್ರು ಕಳ್ಳರು ಅವ್ರ ಬಗ್ಗೆ ಇದೀಗ ಅವರಿಗೆ ಒಂದು ಸ್ಫೋಟಕ ಮಾಹಿತಿನೇ ಸಿಕ್ಕಿದೆ ಅಂತಲೇ ಹೇಳ್ಬಹುದು. ಸಚಿವ ಜಮೀರ್ ಅಹ್ಮದ್ ಮನೆಯಲ್ಲಿ ಕಳ್ತನ ನಡೆದಂತಹ ಬಗ್ಗೆ ದೂರು ದಾಖಲಾಗುತ್ತೆ. ಅಂದರೆ ಒಂದು ತಿಂಗಳು ಹಿಂದೆ ಅದ್ರ ಬಗ್ಗೆ ಒಂದು ದೂರು ದಾಖಲಾಗುತ್ತೆ. ಹಾಗೆ ತನಿಖೆಯನ್ನು ನಡೆಸ್ತಾ ಇದ್ದಂತಹ ವೇಳೆ ಆರೋಪಿಗಳು ಯಾರು ಅನ್ನುವಂತಹ ಸತ್ಯ ಇದೀಗ ಬಯಲಾಗಿದೆ. ಸಚಿವ ಜಮೀರ್ ಖಾನ್ ಮನೆಯಲ್ಲಿ 1 ಕೋಟಿ ಮೌಲ್ಯದ ಚಿನ್ನ ಕದ್ದವರು ಬೇರೆ ಯಾರೂ ಅಲ್ಲ. ಜಮೀರ್ ಅಹ್ಮದ್ ಖಾನ್ ಯಾರಿದ್ದಾರೆ ಅವರ ಒಂದು ಸಂಬಂಧಿಗಳೇ ಅನ್ನೋದು ಒಂದು ಪೊಲೀಸರ ತನಿಖೆಯಿಂದ ಇದೀಗ ಬಯಲಾಗಿದೆ. ಜಮೀರ್ ಮನೆ ಬಗ್ಗೆ ಚೆನ್ನಾಗಿ ಗೊತ್ತಿದ್ದಂತಹ ಈ ಕದೀಮರೇ ಈ ಕೃತ್ಯವನ್ನು ಎಸಗಿದ್ದಾರೆ ಅಂತ ಕೂಡ ತಿಳಿದು ಬಂದಿದೆ. 1 ತಿಂಗಳ ಹಿಂದೆ ನಡೆದಂತಹ ಒಂದು ಕಳ್ತನದ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರನ್ನ ಇದೀಗ ಪೊಲೀಸರು ಬಂಧನ ಮಾಡಿದ್ದಾರೆ. ಸೈಯದ್ ಅಮೀರ್ ಹಾಗೆ ಅಮೀರ್ ಅಹ್ಮದ್ ಅನ್ನೋರು ಇದೀಗ ಬಂಧಿತ ಆರೋಪಿಗಳು. ಇವರಿಬ್ಬರು ಸೇರಿಕೊಂಡು ಸಚಿವ ಜಮೀರ್ ಖಾನ್ ಮನೆಯಲ್ಲೇ 1,13,00,000 ಮೌಲ್ಯದ ಚಿನ್ನಾಭರಣವನ್ನು ದೋಚಿದ್ರು ಅಂತ ಹೇಳಲಾಗ್ತಾ ಇದೆ. ಇದೀಗ ಕಳ್ತನ ಮಾಡಿದಂತಹ ಆರೋಪಿಗಳನ್ನು ಬಂಧನ ಮಾಡಿದಂತಹ ಪೊಲೀಸರು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಸಚಿವ ಜಮೀರ್ ಮನೆಯೊಳಗೆ ಹೋಗಿದ್ದಾದರೂ ಹೇಗೆ, 1 ಕೋಟಿ ಮೌಲ್ಯದ ಚಿನ್ನವನ್ನು ಯಾವ ರೀತಿ ಇವರು ಕಳ್ತನ ಮಾಡಿದ್ರು, ಈ ರೀತಿಯಾಗಿ ಎಷ್ಟೋ ವಿಚಾರಗಳನ್ನು ವಿಚಾರಣೆ ಮಾಡಿದ್ದಾರೆ. ಇವರು ಇನ್ನು ಈ ಕಳ್ಳರು ಏನಿದ್ದಾರೆ ಅವರ ಒಂದು ಹಿಂದಿನ ಒಂದು ಕಥೆಯನ್ನು ತೆರೆದು ಒಂದು ಏನಿದೆ ವಿಚಾರಣೆನ ಮಾಡೋದಕ್ಕೆ ಹೋದಾಗ ಅವರಿಗೆ ಸಿಕ್ಕಿದ್ದು ಸಿಕ್ಕಾಪಟ್ಟೆ ಡೀಟೇಲ್ಸ್ ಸಿಗುತ್ತೆ ಪೊಲೀಸರಿಗೆ. ಟ್ರಾವೆಲ್ಸ್ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದ್ದಕ್ಕೆ ಸೈಯದ್ ಅಮೀರ್ ಹಾಗೆ ಅಮೀರ್ ಅಹ್ಮದ್ ಮನೆ ಕಳ್ತನಕ್ಕೆ ಇಳ್ದಿದ್ರು ಅಂತ ಹೇಳಲಾಗ್ತಾ ಇದೆ. ಅಂದರೆ ಆ ಕಳ್ಳರೇ ಒಪ್ಕೊಂಡಿದ್ದಾರೆ ಪೊಲೀಸರ ಮುಂದೆ, ನನಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿತ್ತು ಅದಕ್ಕೋಸ್ಕರ ನಾವು ಮನೆ ಕಳ್ತನಕ್ಕೆ ಇಳ್ದಿದ್ವಿ ಅಂತ ಅವರು ಒಪ್ಕೊಂಡಿದ್ದಾರೆ. ಫೈನಾನ್ಸ್ ಎಲ್ಲಿಯೂ ಸಿಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ನಾವು ಮನೆಯಲ್ಲೇ ಕಳ್ತನ ಮಾಡಿದ್ದೇವೆ. ನಮಗೆ ಗೊತ್ತಿರೋರೆ ಅಂದರೆ ಸಚಿವ ಜಮೀರ್ ಅಹ್ಮದ್ಗೆ ಅವ್ರಿಗೆ ಗೊತ್ತಿರುವಂತಹ ಕಳ್ಳರೇ ಅವರು, ಏನು ಆಚೆ ಕಳ್ಳರಲ್ಲ, ಮನೆ ಒಳಗಿರುವಂತಹ ಅವರಿಗೆ ಗೊತ್ತಿರುವಂತಹ ಕಳ್ಳರೇ ಅವ್ರ ಮನೆಯಲ್ಲಿ ಅಷ್ಟು ಚಿನ್ನಾಭರಣವನ್ನು ಕಳ್ತನ ಮಾಡಿದ್ದಾರೆ. ಪ್ರತಿದಿನ ಜಮೀರ್ ಮನೆಗೆ ಬರ್ತಾ ಇದ್ದಂತಹ ಈ ಇಬ್ಬರು ಆರೋಪಿಗಳೇನಿದ್ದಾರೆ ಅವರು ಒಳ್ಳೆಯ ರೀತಿ ನಟನೆ ಮಾಡಿ ಮನೆಗೆ ಕನ್ನ ಹಾಕಿದ್ದಾರೆ. ಸೈಯದ್ ಅಮೀರ್ ಜೊತೆಗೆ ಟ್ರಾವೆಲ್ಸ್ನಲ್ಲಿ ಕೆಲಸ ಮಾಡದಿದ್ದಂತಹ ಒಂದು ಅಮೀರ್ ಅಹ್ಮದ್ ಇಬ್ಬರು ಸೇರಿಕೊಂಡು ಜಮೀರ್ ಮನೆಗೆ ಕನ್ನ ಹಾಕಿದ್ದಾರೆ. ಚಿನ್ನಾಭರಣ ಕಳ್ತನ ಮಾಡಿದಂತಹ ಚಿನ್ನಾಭರಣ ಕಳ್ತನ ಮಾಡಿ ಆದಮೇಲೆ ಆರೋಪಿಗಳು ಆಭರಣವನ್ನು ಅಡವಿಟ್ಟು ಹಣವನ್ನು ಪಡ್ಕೊಂಡಿದ್ದಾರೆ. 1,13,00,000 ಮೌಲ್ಯದ ಚಿನ್ನಾಭರಣವನ್ನು ಮಾರಿ ಆ ಹಣವನ್ನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿ ಲಾಭವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಬಯಲಾಗಿದೆ. ಇನ್ನು ಪ್ರತಿದಿನ ಜಮೀರ್ ಮನೆಗೆ ಬರ್ತಾ ಇದ್ದವನು ಕಳ್ತನವಾದ ನಂತರ ಬರೋದನ್ನೇ ನಿಲ್ಲಿಸ್ಬಿಡ್ತಾನೆ. ಅಂದರೆ ಅಲ್ಲಿದ್ದಂತಹ ಆಫೀಸ್ ಸ್ಟಾಫ್ಗಳೇನಿರ್ತಾರೆ, ಜಮೀರ್ ಅಹ್ಮದ್ ಅವ್ರ ಮನೆಯಲ್ಲಿ ಇರ್ತಂಥ ಆಫೀಸ್ ಸ್ಟಾಫ್ಗಳೇನಿರ್ತಾರೆ ಅವ್ರು ಕಾಲ್ ಮಾಡಿದ್ರು ಸಹ ಆ ಕಳ್ಳರು ರಿಸೀವ್ ಮಾಡ್ತಾ ಇರಲಿಲ್ವಂತೆ. ಆಗ ಈತನ ಮೇಲೆ ಅನುಮಾನ ಹೆಚ್ಚಾಗಿದೆ. ಇವನೇ ಏನೋ ಮಾಡಿದ್ದಾನೆ, ಕಳ್ತನ ಮಾಡಿರಬಹುದು. ಯಾವಾಗ ಇವನ ಮೊಬೈಲ್ ಸ್ವಿಚ್ ಆಫ್ ಆಯಿತೋ ಆಗಲಿ ನೋಡಿ ಈತನನ್ನು ಪೊಲೀಸರು ಲಾಕ್ ಮಾಡ್ತಾರೆ. ಅರೆಸ್ಟ್ ಆದಮೇಲೆ ಕಳ್ಳರೇನಿರ್ತಾರೆ ಕದೀಮ್ರು ಆ ಕಳ್ಳತನದ ಬಗ್ಗೆ ಏನೇನು ಹಸಲಿತ್ತಿರುತ್ತೆ ಅದನ್ನೆಲ್ಲ ಸಹ ಬಿಚ್ಚಿಟ್ಟಿದ್ದಾರೆ. ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಇದೀಗ ಪ್ರಕರಣ ದಾಖಲಾಗಿದ್ದು ಆ 2 ಕಳ್ಳರನ್ನ ಸಹ ಪೊಲೀಸರು ಹಿಡಿದು ಬಂಧನ ಮಾಡಿ ಇಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.